ಬೆಳಗಾವಿ ಅಧಿವೇಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿ ಮಾತಿನ ಚಕಮಕಿಯ ಘಟನೆ, ಅದಕ್ಕೆ ಸಂಬಂಧಿಸಿದ ಮತ್ತೊಂದಷ್ಟು ಅಪ್ಡೇಟ್. ಕಾಂಗ್ರೆಸ್ ಒಳಗೆ ಅದೊಂದು ಅಪಸ್ವರ ಇದೆ. ಇಡೀ ಕೇಸನ್ನ ಹ್ಯಾಂಡಲ್ ಮಾಡಿದ ರೀತಿ ಪೊಲೀಸರ ತನಕ ಈ ವಿಷಯ ಹೋಗಬಾರದಾಗಿತ್ತು. ಸದನದ ಒಳಗೆ ನಡೆದ ಘಟನೆಗೆ ಪೊಲೀಸರ ಪ್ರವೇಶ ಮಾಡಿರೋದು, ಮುಂದೆಲ್ಲ ಹಿಂಗೆ ಆಗ್ತಾ ಹೋದ್ರೆ ಕಥೆ ಏನು ಅಂತ ಟಿ ಬಿ ಜಯಚಂದ್ರ ಅವರು ಮಾತಾಡಿದ್ರು. ಸಭಾಪತಿಗಳ ಹತ್ರ ದೂರು ದಾಖಲಾಗಿ ಎಥಿಕ್ಸ್ ಕಮಿಟಿಗೆ ಹೋಗಬೇಕಾಗಿತ್ತು, ಪೊಲೀಸರು ಬರಬಾರದಾಗಿತ್ತು ಇಲ್ಲಿ ಅಂತ. ಪೊಲೀಸರ ಬಂದರೂ ಕೂಡ ಸುವರ್ಣಸೌಧದಿಂದ ಕರ್ಕೊಂಡು ಹೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿಬಿಟ್ಟಿದ್ರೆ ಆಗಿರೋದು. ಇಡೀ ರಾತ್ರಿ ಸುತ್ತಾಡಿಸಿದ್ದು, ಅಷ್ಟೆಲ್ಲ ಆದ ನಂತರ ಕರ್ನಾಟಕ ಹೈಕೋರ್ಟ್ ತಕ್ಷಣ ಸಿಟಿ ರವಿ ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದು ರಾಜ್ಯ ಸರ್ಕಾರಕ್ಕಾದ ಮುಖಭಂಗ ಅನ್ನುವ ಚರ್ಚೆ. ಹಾಗಾದ್ರೆ ಮುಂದಿನ ದಿನಗಳಲ್ಲೂ ಕಲಾಪದೊಳಗೆ ಏನಾದರೂ ಆದರೆ ಪೊಲೀಸರ ಹತ್ರನೇ ಹೋಗಬೇಕಾ? ಹೊಸ ಸಂಪ್ರದಾಯ ಯಾಕೆ ಶುರುವಾಯಿತು? ಇತ್ಯಾದಿ ಇತ್ಯಾದಿ ಚರ್ಚೆಗಳಾಗ್ತಾ ಇದ್ದಾವೆ. ಕಾಂಗ್ರೆಸ್ ಬೀಟ್ ರಿಪೋರ್ಟರ್ ಮಾರುತೇಶ್ ನೇರ ಸಂಪರ್ಕದಲ್ಲಿದ್ದಾರೆ, ಜೊತೆಗೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್. ಮಾರುತೇಶ್, ಇದು ಇಲ್ಲಿಗೆ ನಿಂತು ಹೋಗುತ್ತೆ ಅಂತ ಅನ್ನಿಸ್ತಾ ಇತ್ತು ನನಗೆ. ಬಟ್ 2 ದಿವಸ ಸುಮ್ಮನಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದು ಮಾತನಾಡಿದ್ದು, ಬಿಡೋದಿಲ್ಲ ನಾನು ಸಿಟಿ ರವಿ ಅವರಿಗೆ ಶಿಕ್ಷೆ ಆಗೋ ತನಕ ಅಂತ ಹೇಳಿದ್ದು, ಮೋದಿ ಅವ್ರ ತನಕ ಈ ವಿಷಯ ತಗೊಂಡು ಹೋಗ್ತೀನಿ ಅಂದಿದ್ದು, ಇದು ಇಲ್ಲಿಗೆ ನಿಲ್ಲೋದಿಲ್ಲ ಅನ್ನಿಸ್ತಿದೆ. ಏನಾದರೂ ಆ್ಯಕ್ಷನ್ ಪ್ಲಾನ್ ಅಂತಿದೆಯಾ, ಹೀಗೀಗೆ ಹೋಗ್ಬೇಕು ಮುಂದೆ ಅಂತ? ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸ್ಥಾನದಲ್ಲಿ ನಿಂತು ಅವರು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ ಅನ್ನೋದು, ಈ ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೀನಿ ಎನ್ನುವಂಥದ್ದು ಎಲ್ಲವೂ ಸರಿ, ಅದು ಅವರ ವರ್ಷನ್ನಲ್ಲಿ. ಆದರೆ ವಿಧಾನ ಪರಿಷತ್ನ ಒಳಗಡೆ ಆದಂಥ ಬೆಳವಣಿಗೆಯನ್ನು ಪೊಲೀಸ್ ಸ್ಟೇಷನ್ ತನಕ, ನ್ಯಾಯಾಲಯ ತನಕ ತೆಗೆದುಕೊಂಡು ಹೋಗುವಂಥ ಅವಕಾಶಗಳು ಇದಾವ ಅನ್ನೋದೇ ಈಗ ಇರುವಂಥ ಮೂಲಭೂತವಾದಂಥ ಪ್ರಶ್ನೆ. ಯಾಕಂದರೆ ಸದನದ ಒಳಗೆ ಆದಂತಹದ್ದು ಸದನದ ಒಳಗೇನೆ ಇತ್ಯರ್ಥ ಆಗಬೇಕು, ಅದಕ್ಕೆ ಪೊಲೀಸರ ಮಧ್ಯಪ್ರವೇಶ ಆಗಬಾರ್ದು ಅನ್ನೋದೇ ಇಲ್ಲಿಯ ತನಕ ಇರುವಂಥದ್ದು. ಯಾಕಂದರೆ ಸದನಕ್ಕೆ ಇರುವಂಥ ಸ್ವಾತಂತ್ರ್ಯವೇ ಅಷ್ಟರ ಮಟ್ಟಿಗೆ ಇದೆ. ಅಲ್ಲಿ ಹಿಂದೆ ನ್ಯಾಯಾಧೀಶರುಗಳನ್ನೇ ಟೀಕೆಗೊಳಪಡಿಸಿರುವಂಥದ್ದಿದೆ. ಇದೆಲ್ಲವನ್ನು ಕೂಡ ನೋಡಿದ್ದೀವಿ. ಇಂಥ ಸಂದರ್ಭಗಳಲ್ಲಿ ವಿಧಾನ ಪರಿಷತ್ನ ಒಳಗೆ ಆದಂತಹ ಬೆಳವಣಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ FIR ಆಗಿರೋದು, ಅದರಲ್ಲೂ ಕೂಡ FIRನಲ್ಲಿ ವಿಧಾನ ಪರಿಷತ್ನಲ್ಲಿ ಆದ ಘಟನೆ ಅಂತೇಳಿ FIRನಲ್ಲಿ ಉಲ್ಲೇಖ ಮಾಡಿದ್ದು ಕೂಡ ಬಹಳ ಅಕ್ಷಮ್ಯ ಅನ್ನುವಂಥ ರೀತಿಯಲ್ಲಿ ಹೊರಟ್ಟಿಯವರು ಕೂಡ ಮಾತನಾಡಿದರು. ಅಂದರೆ ಸದನದ ಒಳಗೆ ಆಗುವಂತಹ ಯಾವುದೇ ಬೆಳವಣಿಗೆಗೆ ಪೊಲೀಸರು ಹಸ್ತಕ್ಷೇಪ ಮಾಡೋ ಹಾಗಿಲ್ಲ ಅನ್ನುವಂಥದ್ದು ಒಂದು ನಿಯಮ. ಆದರೆ ಸರ್ಕಾರ ಇದನ್ನು ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಾಗಿದ್ದು, ಆತರಕ್ಕೆ ಬಿದ್ದು ಮೈ ಮೇಲೆ ಎಳೆದುಕೊಂಡು ಕೈ ಬಡಿಗೆ ವಿಪಕ್ಷಗಳಿಗೆ ಕೊಟ್ಟು ಹೊಡೆಸ್ಕೊಂಡಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಇದು ಆಗ್ತಾ ಇದೆ ಅಂದಾಗ, ಒಂದು ಕಂಪ್ಲೇಂಟ್ ಈ ರೀತಿ ಕೊಡಬೇಕು ಅಂದಾಗ ಕನಿಷ್ಠ ಕಾನೂನು ಇಲಾಖೆಯ ಅಭಿಪ್ರಾಯವನ್ನು ಪಡಿಬೇಕಾಗಿತ್ತು.
ಕನಿಷ್ಠ ಕಾನೂನು ಸಚಿವರನ್ನಾರು ಕರೆದು ಈ ರೀತಿ ಮಾಡ್ಬೋದಾ, ಇದಕ್ಕೆ ಅವಕಾಶ ಇದೆಯಾ ಅಂತನಾದ್ರೂ ಕೇಳ್ಬೋದಿತ್ತು. ಅದನ್ನು ಕೂಡ ಮಾಡಲಿಲ್ಲ. ಜೊತೆಗೆ ಸಾಂವಿಧಾನಿಕ ಪ್ರಶ್ನೆಗಳು ಕೂಡ ಇದರಲ್ಲಿ ಎದ್ದಿರೋದ್ರಿಂದ ಸಂವಿಧಾನ ತಜ್ಞರನ್ನಾದ್ರೂ ಒಂದು ಅಭಿಪ್ರಾಯವನ್ನ ಕೇಳಿ ಸರ್ಕಾರ ಮುಂದುವರೆದಿದ್ರು ಕೂಡ ಇಂಥದ್ದೊಂದು ದೊಡ್ಡ ಡೆವಲಪ್ಮೆಂಟ್ ಆಗ್ತಾ ಇರಲಿಲ್ಲ. ಆದರೆ ಏಕಾಏಕಿ ಯಾರ್ದೋ ಒಂದು ಸೂಚನೆ ಬಂತು, ADGP ಹಿತೇಂದ್ರ ಸಭಾಪತಿಗಳ ಚೇಂಬರ್ ತನಕ ಬಂದರು, ಅಲ್ಲಿ ಡೈರೆಕ್ಷನ್ ತಗೊಂಡ್ರು, ಅಲ್ಲಿಂದಲೇ ಅವರ PA ಕೈಯಲ್ಲಿ ದೂರು ಹೋಯಿತು, FIR ಕೂಡ ದಾಖಲಾಯಿತು. ಸೊ ಅವರನ್ನು ಬಂಧನ ಮಾಡಿ ಇಡೀ ರಾತ್ರಿ ಎಲ್ಲ ಸುತ್ತಾಡಿಸಿದ್ರು. ಕಾಂಗ್ರೆಸ್ನಲ್ಲಿ ಈ ಬೆಳವಣಿಗೆ ಬಗ್ಗೆ ಸಾಕಷ್ಟು ಅಪಸ್ವರಗಳು ಎದ್ದಿದ್ದಾವೆ. ಅಂದರೆ ಆತುರಗಾರನಿಗೆ ಬುದ್ಧಿಮಟ್ಟ ಅಂತ ಒಂದು ಮಾತಿದೆ. ಆ ರೀತಿಯಾಗಿ ಸರ್ಕಾರ ಆತುರ ಮಾಡಿದ್ದೆ ನಮಗೆ ಇದ್ದಂಥ ಒಳ್ಳೆ ಅವಕಾಶವನ್ನು, ಅಂದರೆ BJPಯವರ ಸಂಸ್ಕೃತಿ, BJPಯವರ ಹೇಳಿಕೆಗಳು, ಇದನ್ನು ಇಟ್ಕೊಂಡು ಅವ್ರನ್ನ ಟಾರ್ಗೆಟ್ ಮಾಡ್ಬೋದಾಗಿತ್ತು, ಇದನ್ನು ನಾವು ಹೋರಾಟವಾಗಿ ರೂಪಿಸ್ಬೋದಾಗಿತ್ತು. ಆದರೆ ನಾವು ತೆಗೆದುಕೊಂಡಂಥ ಅಗ್ರೆಸಿವ್ ನಿರ್ಧಾರ ನಮಗೆ ಮುಳುವಾಯಿತು. ನಾಳೆ ಇದು ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಇನ್ನಷ್ಟು ಟೀಕೆಗಳು ಬರುತ್ತೆ, ಅದು ಇನ್ನೂ ಕೂಡ ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅನ್ನುವಂಥ ಅಭಿಪ್ರಾಯಗಳನ್ನು ಕಾಂಗ್ರೆಸ್ನ ಹಿರಿಯ ನಾಯಕರುಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಸದನದ ಒಳಗೆ ನಾಳೆ ಇನ್ನೊಂದು ಪ್ರಕರಣ ಆಗ್ಬೋದು. ಈಗ ಇದೇ ಪ್ರಕರಣವನ್ನು ಉದಾಹರಣೆಗೆ ತೆಗೆದುಕೊಂಡಾಗ CT ರವಿ ಅವರಿಗೆ ಚನ್ನರಾಜ್ ಹಟ್ಟಿಹೊಳಿ ಇರ್ಬೋದು, ಬಸನಗೌಡ ಬಾದರ್ಲಿ ಕೂಡ ಸದನದ ಒಳಗೆ ನೋಡ್ಬೋದು ಯಾವ ರೀತಿಯ ಆವಾಜ್ ಹಾಕಿದ್ರು, ಬೆದರಿಕೆ ಹಾಕಿದ್ರು ಅಂತ. ಆ ಒಂದು ಬೆದರಿಕೆ ಅಂಶವನ್ನೇ ಇಟ್ಕೊಂಡು ನಾಳೆ CT ರವಿ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಿಸಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣದಲ್ಲಿ ಹೇಗೆ FIR ಮಾಡಿದ್ರು, CT ರವಿ ಪ್ರಕರಣದಲ್ಲೂ ಆ ರೀತಿ FIR ಮಾಡಲೇಬೇಕಾಗುತ್ತೆ. ಆ ರೀತಿ ಮಾಡ್ತಾ ಹೋದ್ರೆ ಸದನದ ಒಳಗೆ ನಡೆಯುವಂತಹ, ಅಂದರೆ ಅಭಿಪ್ರಾಯ ವ್ಯಕ್ತಪಡಿಸುವಂಥ ವಿಧಾನಕ್ಕೆ ಪೊಲೀಸ್ ಹಸ್ತಕ್ಷೇಪ ಅನ್ನುವಂಥದ್ದು ಪ್ರಮುಖ ಪ್ರಶ್ನೆ ಆಗುತ್ತೆ. ಆಗ ಸದನದ ಸ್ವಾತಂತ್ರ್ಯಕ್ಕೂ ಕೂಡ ಧಕ್ಕೆ ಆಗುವಂಥದ್ದು. ಸೊ ಹೀಗಾಗಿ ಸರ್ಕಾರ ಒಂದು ಕಡೆ ಇದನ್ನು ಸೂಕ್ಷ್ಮವಾಗಿ ನಿಭಾಯಿಸುವ ಬದಲು ಅಗ್ರೆಸಿವ್ ಆಗಿ ನಡೆದುಕೊಂಡಿದ್ದು ಇಡೀ ಪ್ರಕರಣದ ತೀವ್ರತೆ ಮತ್ತು ಇಡೀ ಪ್ರಕರಣದ ಆಯಾಮವೇ ಬದಲಾಗಿ ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡದ ರೀತಿ ಆಗಿದೆ. ಹಾಗಾಗಿ ಹಿರಿಯರು ಸಾಕಷ್ಟು ಜನ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬೆಳವಣಿಗೆ ಬೇಡಾಗಿತ್ತು. ನಾಳೆ ಸರ್ಕಾರ ಇರುತ್ತೆ, ನಾಳೆ ಇನ್ನೊಂದು ಸರ್ಕಾರ ಬರುತ್ತೆ, ಅದು ಮುಖ್ಯ ಅಲ್ಲ. ಸದನದ ಗೌರವ ಮತ್ತು ಸದನದ ಒಳಗೆ ಇರ್ತಕ್ಕಂಥ ಬೆಳವಣಿಗೆ ಸದನದ ಒಳಗೆ ಇತ್ಯರ್ಥ ಆಗಬೇಕಾಗಿತ್ತು. ಅಲ್ಲೇ ಪಟ್ಟು ಹಿಡಿದು ಒಂದು ಎಥಿಕ್ಸ್ ಕಮಿಟಿ ಯಾರು ಮಾಡಿ, ಅಥವಾ ಎರಡು ಪಕ್ಷಗಳು ಇರುವಂಥವ್ರು ಅಥವಾ ಸೀನಿಯರ್ಸ್ ಇರುವಂಥವ್ರನ್ನ ಒಂದು ಕಮಿಟಿ ಮಾಡಿ ಆ ಕಮಿಟಿಯ ವರದಿಯನ್ನು ತೆಗೆದುಕೊಳ್ಳಿ, ಆನಂತರ ತೀರ್ಮಾನವನ್ನು ಮಾಡಿ ಅನ್ನುವಂಥ ಹಕ್ಕನ್ನಾದರೂ ಕೇಳ್ಬೋದಾಗಿತ್ತು. ಅದು ಕೂಡ ಆಗಲಿಲ್ಲ ಅನ್ನುವಂಥ ಬೇಸರ ಈಗ ಸಾಕಷ್ಟು ಜನ ಕಾಂಗ್ರೆಸ್ನ ಹಿರಿಯ ನಾಯಕರಲ್ಲಿ ಇದೆ. ಅದನ್ನು ಸಾಕಷ್ಟು ಜನ ಮುಖಂಡರ ಬಳಿಗಳ ಜೊತೆಗೂ ಕೂಡ ಸಾಕಷ್ಟು ಹಿರಿಯ ನಾಯಕರು ಹೇಳ್ಕೊಂಡಿದ್ದಾರೆ. ಜೊತೆಗೆ ನಮ್ಮ ಬಳಿ ಕೂಡ ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು ಹೇಳ್ಕೊಂಡಿದ್ರು ಸರ್ಕಾರ ಈ ರೀತಿಯಾಗಿ ವರ್ತಿಸಿದ್ದು ಸರಿಯಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಜಿತ್, ಎಸ್, ಪ್ರಶಾಂತ್ ಇದ್ದಾರೆ ನಮ್ಮ ಜೊತೆಗೆ. ಪ್ರಶಾಂತ್, ಇದು ಎಲ್ಲಿಂದ ಎಲ್ಲೆಲ್ಲಿಗೋ ಹೋಗ್ಬಿಡ್ತು, BJP ಅವರು ಇದರಿಂದಾನೂ ಲಾಭ ಮಾಡ್ಕೊಂಡ್ರು, ಇಲ್ಲಿಗೆ ಬಿಟ್ಟು ಬಿಡೋದು ಒಳ್ಳೇದು ಅಂತ ಕಾಂಗ್ರೆಸ್ನವ್ರು ಯೋಚನೆ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಇಸ್ ಸ್ಟಿಲ್ ಇನ್ ಅ ಫೈಟಿಂಗ್ ಮೋಡ್. ಅಲ್ಲ ಅಂದರೆ ಆ ಶಬ್ದ ಅವ್ರು ಕೇಳಿಸ್ಕೊಂಡಿದ್ದಾರೆ, ಅವ್ರು ಆಕ್ರೋಶಗೊಳ್ಳಬಾರ್ದು ಅಂತಲ್ಲ ನಾನು ಹೇಳ್ತಿರೋದು. ರೈಟ್ಲಿ ಸೋ. ಅದೇ ನೋಡಿ, ಈಗ ಬರೀ ಪೊಲಿಟಿಕಲ್ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಒಂದು, ಆದರೆ ವೈಯಕ್ತಿಕವಾಗಿ ಆ ಮಾತು ಕೇಳಿಸ್ಕೊಂಡವರು ಅದನ್ನು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತಕ್ಕಂಥದ್ದು ಎರಡು. ನೋಡಿ, ಇದರಲ್ಲಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಹೋಗಿ ದೂರು ಕೊಡುವುದರ ಬಗ್ಗೆ, ಪೊಲೀಸರಿಗೆ ದೂರು ಕೊಡುವುದರ ಬಗ್ಗೆ ಯಾರ ಅಭ್ಯಂತರವೂ ಇರಲಿಕ್ಕಿಲ್ಲ. ಯಾಕಂದರೆ ಪೊಲೀಸರಿಗೆ ದೂರು ಕೊಡಲಿಕ್ಕೆ ಅವ್ರಿಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಅಧಿಕಾರ ಇದೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ದೂರನ್ನು ಆಧರಿಸಿ ಪೊಲೀಸರು ಮಾಡಿದ್ದು ಸರಿಯಾ, ಅದು ಕಾನೂನಿನ ವ್ಯಾಖ್ಯಾನಕ್ಕೆ ಒಳಪಡುತ್ತಾ ಅಂತಕ್ಕಂಥದ್ದು ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ. ನೋಡಿ, ಇದು ಗ್ರೇ ಏರಿಯಾ ಅಂತ ನನಗನ್ಸುತ್ತೆ ಅಜಿತ್. ಕಾಲದಿಂದ ಕಾಲಕ್ಕೆ ನ್ಯಾಯಾಲಯಗಳು ಮತ್ತು ಸದನಗಳು ಇದನ್ನು ಮರು ವ್ಯಾಖ್ಯಾನಗೊಳಿಸಿವೆ. ಈಗ 1993ರಲ್ಲಿ JMM ಲಂಚ ಪ್ರಕರಣ ಆಯಿತು. ಓಕೆ, JMM ಲಂಚ ಪ್ರಕರಣದಲ್ಲಿ ಏನಾಯಿತು, 4 ಜನ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಸಂಸದರಿಗೆ, ಅದರಲ್ಲಿ ಕರ್ನಾಟಕದ ಅನೇಕ ರಾಜಕಾರಣಿಗಳ, ಕಾಂಗ್ರೆಸ್ ರಾಜಕಾರಣಿಗಳು ಕೂಡ ಇದ್ದರು. ಆಗ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗಿದ್ದರು, ರಾಮಲಿಂಗಾರೆಡ್ಡಿ ಇದ್ದರು. PV ನರಸಿಂಹರಾವ್ ಇವರು JMM ಸಂಸದರಿಗೆ ಲಂಚ ಕೊಟ್ಟು ಅವಿಶ್ವಾಸ ಗೊತ್ತುವಳಿಯಲ್ಲಿ ಮತಗಳನ್ನು ಕೊಂಡುಕೊಂಡ್ರು ಅಂತಕ್ಕಂಥದ್ದು ಆರೋಪ. 98ರಲ್ಲಿ 5 ಸದಸ್ಯರ ನ್ಯಾಯಾಧೀಶರ ಕಾನ್ಸ್ಟಿಟ್ಯೂಷನ್ ಬೆಂಚ್ ಹೇಳುತ್ತೆ, ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಸಂಸದರ ಮೇಲೆ ಆರ್ಟಿಕಲ್ 105ರ ಅನುಗುಣವಾಗಿ ಅವ್ರಿಗೊಂದು ಇಮ್ಯುನಿಟಿ ಇದೆ. ಹೀಗಾಗಿ ಅವ್ರ ಮೇಲೆ ನೀವು ಕ್ರಿಮಿನಲ್ ಪ್ರೊಸೀಡಿಂಗ್ಸನ್ನು ಸದನದಲ್ಲಿ ನೀವು ಯಾಕೆ ಮತ ನೀಡಿದ್ರಿ ಅನ್ನುವ ಕಾರಣಕ್ಕೋಸ್ಕರ ಅವ್ರ ಮೇಲೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್. ಅದಾದ 25 ವರ್ಷಗಳ ನಂತರ ಇದೇ 2024ರಲ್ಲಿ ಅದೇ PV ನರಸಿಂಹರಾಯರ ಪ್ರಕರಣದಲ್ಲಿ 7 ಸದಸ್ಯರ ಕಾನ್ಸ್ಟಿಟ್ಯೂಷನ್ ಬೆಂಚ್ ಅದನ್ನು ರಿವ್ಯೂ ಮಾಡಲಾಗಿತ್ತು. ಆಗ ಕಾನ್ಸ್ಟಿಟ್ಯೂಷನ್ ಬೆಂಚ್ ಏನು ಹೇಳಿದೆ, ಇಲ್ಲ,
ಮಾತನ್ನು ಮಾತ್ರ ನೀವು ಅದನ್ನು ಕನ್ಸಿಡರ್ ಮಾಡ್ಬೋದು, ಇಮ್ಯುನಿಟಿ ಅಥವಾ ಪ್ರಿವಿಲೇಜ್ ಅನ್ನುವ ಹೆಸರಲ್ಲಿ. ಅದು ಬಿಟ್ಟು ಏನೇನೋ ಮಾಡಿದ್ರೆ ಅದನ್ನೆಲ್ಲ ಅದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಹಾಗಾಗಿ ನೀವು ದುಡ್ಡು ತೆಗೆದುಕೊಂಡು ಅದೇ ಪ್ರಕಾರವಾಗಿ ಕೈ ಎತ್ತಿದ್ರೆ ನಿಮ್ಮ ಮೇಲೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ನಡೆಸಲಿಕ್ಕೆ CBIಗೆ ಅಧಿಕಾರ ಇದೆ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಹೇಳ್ತು. ಈಗ ಈ ಪ್ರಕರಣದಲ್ಲಿ ಗ್ರೇ ಏರಿಯಾ ಏನು? ಈ ಪ್ರಕರಣದಲ್ಲಿ ಗ್ರೇ ಏರಿಯಾ, ಸರಿಯಪ್ಪ, ನಾಳೆ ನೀವು ಸದನವನ್ನು ಮುಂದೂಡಿದ್ರಿ. ಸದನವನ್ನು ಮುಂದೂಡಿದ ನಂತರ ಇಬ್ಬರು ಸಂಸದರ ನಡುವೆ ಗಲಾಟೆ ಆಗುತ್ತೆ. ಓಕೆ, ಆಗ ನೀವು ಈಗ ಸಭಾಪತಿಗಳು ಏನು ಹೇಳಿದರು? ಇಲ್ಲ, ನನ್ನ ಬಳಿ ವಿಡಿಯೋ ಇಲ್ಲ, ಯಾಕಂದರೆ ಅವ್ರು ಎದ್ದ ತಕ್ಷಣ CCTV ಬಂದಾಗತ್ತೆ, ಆಡಿಯೋ ವಿಡಿಯೋ ಸಿಗೋಲ್ಲ. ಹಾಗಿರುವಾಗ ಒಂದು ವೇಳೆ ಏನನ್ನೋ ಕೇಳಿಸ್ಕೊಂಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಪ್ರಕರಣಕ್ಕೆ ಜಸ್ಟಿಸ್ ಹೇಗೆ, ನ್ಯಾಯ ಹೇಗೆ ಅಂತಕ್ಕಂಥದ್ದು ಪ್ರಶ್ನೆ. ಈ ಪ್ರಕರಣದಲ್ಲಿ ಸಭಾಪತಿಗಳೇ ಅದನ್ನು ಈಗ ಸಭಾಪತಿಗಳೇನು ಹೇಳ್ತಾರೆ, ನನ್ನ ಬಳಿ ಇರ್ತಕ್ಕಂಥ CCTV ಮಾತ್ರ ಸಾಕ್ಷ್ಯ, ಖಾಸಗಿ ಚಾನೆಲ್ಗಳ ವಿಡಿಯೋಗಳನ್ನು ನನ್ನ ಸಾಕ್ಷ್ಯ ಅಂತ ಪರಿಗಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಇದನ್ನು ಮರು ವ್ಯಾಖ್ಯಾನ ಮಾಡತಕ್ಕಂಥ ಅವಶ್ಯಕತೆ ಇದೆಯಾ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಿದ್ದಲ್ಲಿ ನೀವು ಸದನದ ಒಳಗಡೆ ಸಭಾಪತಿಗಳ ರೂಲಿಂಗ್ ಅಂತಿಮ ಅಂತಕ್ಕಂಥದ್ದು ಹೌದು, ಎಲ್ಲ ಪ್ರಕರಣದಲ್ಲೂ ಹೌದು. ಈಸ್ ಎ ಕ್ವಾಸಿ ಜುಡಿಷಿಯಲ್ ಪ್ರೊಸೀಡಿಂಗ್ಸನ್ನು ಕೂಡ ಅವರು ಅನರ್ಹತೆಯ ಸಂದರ್ಭ ಬಂದಾಗ ನಡೆಸ್ತಾರೆ. ಹಾಗಿರುವಾಗ ನೀವು ಸದನ ಮುಂದೂಡಿದ ತಕ್ಷಣ ಒಳಗಡೆ ಯಾರೋ ಏನೋ ಅಂದ್ರಪ್ಪ, ಅದನ್ನು ಇಮ್ಯುನಿಟಿ ಪ್ರಿವಿಲೇಜ್ಗೆ ಒಳಪಡಿಸ್ತೀರಾ, ಒಳಪಡಿಸಲ್ವಾ? ಇದನ್ನು ವ್ಯಾಖ್ಯಾನ ಯಾರು ಮಾಡಬೇಕು ಅನ್ನೋದು ಪ್ರಶ್ನೆ. ಯಾಕಂದರೆ ಈಗ ಇದು ಪರಿಸ್ಥಿತಿ ಹೆಂಗಿದೆ ಅಂದರೆ, ಶಾಸಕಾಂಗದ ಅಧಿಕಾರದ ಪ್ರಶ್ನೆಯನ್ನು ಸಭಾಪತಿಗಳು ನಿರ್ಧರಿಸಬೇಕಾ ಅಥವಾ ಇನ್ನೊಂದು ಅಂಗವಾಗಿರ್ತಕ್ಕಂಥ ನ್ಯಾಯಾಲಯಗಳು ನಿರ್ಧರಿಸಬೇಕಾ? ಎಸ್, ಯಾಕಂದರೆ ನ್ಯಾಯಾಲಯದ ಬಗ್ಗೆ ಮಾತನಾಡಲಿಕ್ಕೂ ಕೂಡ ಶಾಸಕಾಂಗಕ್ಕೊಂದು ಇಮ್ಯುನಿಟಿ ಇದೆ. ಹಾಗಿರುವಾಗ ಈ ಪ್ರಶ್ನೆಯನ್ನು ಯಾರು ನಿರ್ಧರಿಸಬೇಕು? ಇದು ಇಲ್ಲಿಗೆ ಮುಗಿಯಲ್ಲ ಅಜಿತ್. ಹೌದು, ನನಗನ್ಸುತ್ತೆ ಬೊಮ್ಮಾಯಿ ಜಡ್ಜ್ಮೆಂಟ್ ಹೇಗೆ ಬಂತು ಅದೇ ರೀತಿ ಈ ಪ್ರಕರಣದಲ್ಲೂ ಒಂದು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟ್ ವರೆಗೆ ಇದು ಎಳ್ಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರು ಹೋಗ್ತಾರೆ, CT ರವಿ ಕೂಡ ಇದನ್ನು ಎಳ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ. ಎಸ್. BJP ಕಡೆಯಿಂದ ಏನು ಆ್ಯಕ್ಷನ್ ಪ್ಲ್ಯಾನು? ಅದೇ BJP ಒಂದು ಇಫೋರಿಯಾದಲ್ಲಿ, ಅಂದರೆ ಮೊದಲ ದಿನದ ಬೆಳವಣಿಗೆಗಳು BJPಗೂ ಕೂಡ ಮುಜುಗರವನ್ನು ತಂದಿವೆ. ಹೌದು. ಎರಡನೇ ದಿನದ ಪೊಲೀಸರ ಅತಿರೇಕದ ನಂತರ BJPಯಲ್ಲೊಂದು ಅಪ್ಬೀಟ್ ಇತ್ತು. CT ರವಿಗೊಂದು ಅನುಕಂಪ ಸಿಕ್ತು. ನ್ಯಾಚುರಲಿ CT ರವಿ ಒಂದು ಸ್ವಲ್ಪ, ಅಂದರೆ ಸಾಯಂಕಾಲ CT ರವಿ ಅವ್ರನ್ನ ಕರ್ಕೊಂಡು ಹೋಗಿ ಪೊಲೀಸರು ಸ್ಟೇಷನ್ ಬೇಲ್ ಕೊಟ್ಟು ಕಳಿಸಿಬಿಟ್ಟಿದ್ರೆ ಅಥವಾ ಕೋರ್ಟ್ನಲ್ಲಿ ಬೇಲ್ ಆಗಿಬಿಟ್ಟಿದ್ರೆ ಇದು ಇಷ್ಟು ದೊಡ್ಡ ಇಶ್ಯೂ ಅಲ್ಲ. ಸಣ್ಣದರಲ್ಲೇ ಮುಗಿಸಿದ್ರೆ ಇಷ್ಟೆಲ್ಲ ಆಗ್ತಿರಲಿಲ್ಲ. ಅಂದರೆ BJP ಅವರು ಇಷ್ಟು ಚಿಗಿತ್ಕೊಳ್ಳೋಕ್ಕಾಗ್ತಿರಲಿಲ್ಲ ಇದರಲ್ಲಿ. ಆದರೆ ನನಗನ್ಸತ್ತೆ ಸರ್ಕಾರ ಮತ್ತು ಪೊಲೀಸರು ಇನ್ನೊಂದು ಮುಖ್ಯಮಂತ್ರಿಗಳಿಗೆ ಏನು ಗೊತ್ತಿಲ್ಲ, ಗೃಹ ಮಂತ್ರಿಗಳಿಗೆ ಏನು ಗೊತ್ತಿಲ್ಲ, ಅಲ್ಲಿನ ಪೊಲೀಸ್ ಕಮಿಷನರ್ ಈಗ ಅವ್ರು ಎಷ್ಟೇ ಭದ್ರತೆ ಅಂತ ಹೇಳಿದರು, ಆಯ್ತಪ್ಪ ಭದ್ರತೆ ಅನ್ನುವ ಕಾರಣಕ್ಕೋಸ್ಕರ ನೀವು ಬೆಂಗಳೂರಿಗೆ ಕಳಿಸ್ಬಿಟ್ಟಿದ್ರೆ ವಿಷಯ ನಮಗೆ ಹೋಗ್ತಿತ್ತು. ಹೌದು, ಹಾಗೆ ಮಾಡಲಿಲ್ಲ. ಅದು ಎಲ್ಲೋ ಯರಗಟ್ಟಿ ಅಂತೆ, ಮುದೋಳಂತೆ, ರಾಮದುರ್ಗ ಅಂತೆ, ಇನ್ನೊಂದು ಯಾವುದೋ ಊರ ಹೆಸರು ಹೇಳಿದ್ರು, ಅಲ್ಲಿಗೆ ಕರ್ಕೊಂಡು ಹೋದ್ರಂತೆ. ಕಬ್ಬಿನ ಗದ್ದೆ, ಇದಕ್ಕೆ ಕಬ್ಬಿನ ಗದ್ದೆ ಒಳಗೆ ಕರ್ಕೊಂಡು ಹೋದ್ರಿ, ಭದ್ರತೆ ಕಬ್ಬಿನ ಗದ್ದೆಯಲ್ಲಿ ಸಿಗುತ್ತೆ. ಆಮೇಲೆ ನನಗನ್ಸುತ್ತೆ ಪೊಲೀಸ್ ಸ್ಟೇಷನ್ಗಿಂತ ಭದ್ರ ಜಾಗ ಯಾವುದ್ರಿ ನಿಮಗೆ? ಪೊಲೀಸ್ ಸ್ಟೇಷನ್ನೇ ಭದ್ರ ಆಗಿರಲಿಲ್ಲ ಅಂತ. ನೀವು ಪೊಲೀಸ್ ಸ್ಟೇಷನು ಭದ್ರ ಅಲ್ಲ ಅಂತ ಕಮಿಷನರ್ ಹೇಳಿಕೆಯೇ ನನಗನ್ಸುತ್ತೆ ಹಾಸ್ಯಾಸ್ಪದ ಮತ್ತು ವಿಪರ್ಯಾಸಪೂರ್ಣ. ಹಾಗಿರುವಾಗ ಅಜಿತ್, ನನಗನ್ಸುತ್ತೆ ಇದರಲ್ಲಿ ನೋಡಿ 2-3 ಅಂಶಗಳು ಇದು ಮರು ವ್ಯಾಖ್ಯಾನಗಳು ಪಡಬೇಕಾಗತ್ತೆ. ನಾನು ಹೇಳಿದಂತೆ ಸದನ ಮುಂದೂಡಿಕೆ ಆದ ತಕ್ಷಣ ಹಿಂಗೇನಾದರೂ ಆದರೆ ಸಭಾಪತಿಗಳ ರೂಲಿಂಗ್ ಅಂತಿಮ ಹೌದು, ಬಟ್ ಸಭಾಪತಿಗಳು ಕೂಡ ನನಗೆ ಖಾಸಗಿ ಚಾನೆಲ್ನ ದೃಶ್ಯಗಳನ್ನು ನಾನು ಸಾಕ್ಷ್ಯ ಅಂತ ಪರಿಗಣಿಸಿಲ್ಲ ಅಂತ ಹೇಳೋದಾದರೆ ಇದು ಪೊಲಿಟಿಕಲ್ ಫೈಟ್ ಅನಿಸುತ್ತೆ, ಬಟ್ ವ್ಯಕ್ತಿಯ ಹಕ್ಕಿನ ಪ್ರಶ್ನೆ ಕೂಡ ಇದೆ. ನೀವು ಡಿಫೆಮೇಷನ್ ಹಾಕೋಂಗಿಲ್ಲ ಹೊರಗಡೆ. ಹಾಗಿರುವಾಗ ಇದು ಮರು ವ್ಯಾಖ್ಯಾನಗೊಳ್ಳಬೇಕು. ಸದನದ ಒಳಗಡೆಯ ಘಟನೆಗಳಿಗೆ ಪೊಲೀಸರು ಸಭಾಪತಿಗಳ ಅನುಮತಿ ಇಲ್ಲದೆ ಒಳಗಡೆ ಪ್ರವೇಶಿಸ್ಬೋದಾ? ಈಗ ಎಲ್ಲೋ ಮರ್ಡರ್ ಆಗಿತ್ತು, ಎಲ್ಲೋ ಅಬಿಟ್ಮೆಂಟ್ ಆಫ್ ಸುಸೈಡ್ ಆಗಿತ್ತು, ಶಾಸಕರನ್ನು ಹಿಡಿಬೇಕು, ಬರೀ ಇನ್ಫಾರ್ಮ್ ಮಾಡಿದರೆ ಸಾಕು. ಸದನದ ಒಳಗಡೆ ನಡೆದಿರ್ತಕ್ಕಂಥ ಹಾಗಿದ್ದಲ್ಲಿ ನಾಳೆ ಒಬ್ಬ ಆಡಳಿತ ಪಕ್ಷದ ಶಾಸಕ ವಿರೋಧ ಪಕ್ಷದ ಶಾಸಕನಿಗೂ ಜಗಳ ಆಗುತ್ತೆ. ಒಬ್ರಿಗೊಬ್ರು ಶರ್ಟ್ ಹರ್ಕೊಳ್ತಾರೆ ಅಂತ ಅನ್ಕೊಳ್ಳೋಣ. 2010ರಲ್ಲಿ ಆಗಿತ್ತಲ್ಲ ಕರ್ನಾಟಕದಲ್ಲಿ, ಗುಳಿಹಟ್ಟಿ ಶೇಖರ್ ಶರ್ಟ್, ಆ ಘಟನೆ ಆಗುತ್ತೆ ಅನ್ಕೊಳ್ಳೋಣ. ಹಾಗಿದ್ದಾಗ ಹೋಗಿ ಸರ್ಕಾರದ ಪರವಾಗಿ ವಿರೋಧ ಪಕ್ಷದ ಶಾಸಕರನ್ನು ಪೊಲೀಸರು ಹೇಳ್ಕೊಂಡು ಹೋಗಿ ಶುರು ಮಾಡಿಬಿಟ್ರೆ ಅಲ್ವಾ ಏನಾಗ್ಬೋದು? ಇವತ್ತು ನಿಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅಂದಿದ್ದು ದೊಡ್ಡ ಘಟನೆ ಅನಿಸುತ್ತೆ, ಆಗ ಇನ್ನೊಬ್ಬರಿಗೆ ಇನ್ನೊಂದು ದೊಡ್ಡ ಘಟನೆ ಅನಿಸುತ್ತೆ. ನಾನು ನಿಮ್ಗೆ ಹಾಗೆ ಒಂದು ಸಿಂಪಲ್ ಆಗಿ ಕೇಳ್ತೀನಿ. ಈಗ MESನ ಶಾಸಕರಿಲ್ಲ, ಹಿಂದವರೆಲ್ಲ ಝಾಲಾಜ್ ಪಾಯ್ಜೆ ಅಂತಿದ್ರು. ಆಯ್ತಪ್ಪ, ನಾಳೆ MIMನ ಶಾಸಕ ಬಂದ ಅಂತ ಅಂದ್ಕೊಳ್ಳಿ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಸದನದಲ್ಲಿ ಮೊಳಗಿದ್ರೆ ಆಗ ನೀವೇನು ಮಾಡ್ತೀರಿ?
ಯು ಹ್ಯಾವ್ ಟು ಕಾಲ್ ದ ಪೊಲೀಸ್. ಕರೆಕ್ಟ್. ಬಟ್ ಇಟ್ ಶುಡ್ ಬಿ ಬೇಸ್ಡ್ ಆನ್ ದ ರೂಲಿಂಗ್ ಆಫ್ ದ Custodian of the house. Yes, absolutely. ಇಲ್ಲಿ ಆ ಏರಿಯಾನೂ ಕೂಡ ಸ್ಪಷ್ಟ ಆಗಬೇಕು, ಏನಾಗಬೇಕು ಮುಂದೆ ಅಂತಕ್ಕಂಥದ್ದು. ಪೊಲೀಸರು ಹೀಗೆಲ್ಲ ಒಳಗಡೆ ಪ್ರವೇಶಿಸಬಹುದಾ ಅಂತಕ್ಕಂಥದ್ದರ ಬಗ್ಗೆ ಕೂಡ ಅದು ಗ್ರೇ ಏರಿಯಾ ಅಂತ ನನಗನ್ಸುತ್ತೆ. ಅಜಿತ್, ಇವೆಲ್ಲವೂ ಕಾಲದಿಂದ ಕಾಲಕ್ಕೆ ಸಂವಿಧಾನ ಬರೆಯುವಾಗ ಘಟನೆ ನಡೆದಾಗ ಇದರದೊಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಈಗ ನಡೆದಿದೆ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸಂದರ್ಭದಲ್ಲಿ ಸಂವಿಧಾನ ಬರೆಯುವಾಗ ಅವ್ರಿಗೆ ಅನ್ಸಿರ್ಲಿಲ್ಲ ರೀ, ನಮ್ಮ ಶಾಸಕರು ಸಂಸದರು ಇಷ್ಟೊಂದು ಮುಂದಕ್ಕೆ ಹೋಗ್ತಾರೆ, ಇಷ್ಟು ನಾಲ್ಗೆ ಹರಿಬಿಡ್ತಾರೆ, ಇಷ್ಟೊಂದು ಗುಂಡಾಗಿರಿ ಮಾಡಿ ವಿಧಾನಸೌಧದ ಒಳಗಡೆ ಬೆಂಬಲಿಗರನ್ನು ಕರ್ಕೊಂಡ್ಬರ್ತಾರೆ, ಅವ್ರಿಗೆ ಅನ್ಸಿರ್ಲಿಲ್ಲ. ಹಾಗಾಗಿ ಇವೆಲ್ಲವೂ ನ್ಯೂ ಜನರೇಷನ್ ಸಮಸ್ಯೆಗಳು. ಇದಕ್ಕೆ ಕಾನೂನೇ ತನ್ನ ಒಂದು ಮರು ವ್ಯಾಖ್ಯಾನವನ್ನು ಮಾಡ್ಕೊಂಡ್ಬಿಡ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.